ಹಲೋ ನಾಯಕ್ರೆ, ಮೊಬೈಲ್ ಟ್ರೇಸ್ ಆಯ್ತಾ? ಲೊಕೇಶನ್ ಕಳಿಸಿದ್ದೀರಾ? ಸರಿ, ನಾನು ನೋಡ್ಕೋತೀನಿ ಬಿಡಿ. ಏನಿದೆ? ಅನ್ನೋ ನಂಬರಿಂದ ಕಾಲ್ ಬರ್ತಾ ಇದೆ. ಹಲೋ ಹಲೋ ಜಾನಿ ದುಶ್ಮನ್, ಹೇಗಿದೆಯೋ? ಓ, ನಿನ್ನಂತ ದುಶ್ಮನ್ ಇರ್ಬೇಕಾದ್ರೆ ಈ ವಿಕ್ರಮ್ ಯಾವತ್ತಿಗೂ ಖಡಕ್ಕಾಗಿ ಇರ್ತಾನೆ ಕಣ. ಏನೋ ಅನ್ನೋ ನಂಬರಿಂದ ಫೋನ್ ಮಾಡಿದ್ಯಾ? ಸ್ವಂತ ನಂಬರಿಂದ ಮಾಡೋಕ್ಕೆ ಭಯನಾ? ಭಯದ ಬಗ್ಗೆ ತುಂಬಾನೇ ಕೇಳಿದ್ದೀನಿ ನಾನು, ಆದರೆ ಇದುವರೆಗೂ ಅದು ಹೇಗಿರುತ್ತೆ ಅಂತಾನೆ ಗೊತ್ತಿಲ್ಲ ನನಗೆ. ಡೋಂಟ್ ವರಿ ಕಂದ, ಇಷ್ಟರಲ್ಲೇ ಪರಿಚಯ ಮಾಡಿಸ್ತೀನಿ. ಓಹೋ, ಹೌದಾ? ಅಷ್ಟು ದೊಡ್ಡ ಪಂಟಾನ ನೀನು? ನಿನಗೆ ದೇಹ ಬೆಳೆದಿದೆ ಹೊರತು ಬುದ್ಧಿನೇ ಬೆಳ್ತಿಲ್ವಲ್ಲೋ? ಏನು ವಾಯ್ಸ್ ಕೇಳ್ತಾ ಇಲ್ಲ? ಕೋಟೆ ಕಾರ ಸೇಫ್ ಆಗಿದೆಯಾ ತಾನೆ? ಎಸ್ ಎಸ್, ನಿನ್ ಗೆಸ್ ಕರೆಕ್ಟೇ. ಕೋಟೆ ಕಾರನ್ನ ಗೋಡೌನಿಂದ ಲಿಫ್ಟ್ ಮಾಡಿಸಿದ್ದು ನಾನೇ. ನಿನ್ನನ್ನು ಜೈಲಿಗೆ ಕಳಿಸ್ಬೇಕು ಅಂತ ರೂಮ್ ಹಾಕೊಂಡು ಯೋಚನೆ ಮಾಡಿದಾಗ ನನಗೆ ಹೊಳ್ದಿದ್ದ ಪ್ಲ್ಯಾನೇ ಇದು. ಕೋಟೆ ಟಚ್ ಮಾಡಿದ್ರೆ ಮೊದಲು ತಲೆ ಕೊಡಕ್ಕೆ ಬರೋ ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಕೋಟೆ ಕಾರ್ನ ಲಿಫ್ಟ್ ಮಾಡಿಸಿ ಅದರಲ್ಲಿ ಟ್ರಕ್ಸ್ ಇಟ್ಟಿದ್ದೀನಿ. ಏಯ್, ಹುಡುಕೋ ಅಷ್ಟೆಲ್ಲ ಮೂರ್ಖತನ ಮಾಡಬೇಡ. ನೀನು ಹುಡುಕೋ ಅಷ್ಟರಲ್ಲಿ ಪೊಲೀಸರು ಬಂದು ನಿನ್ನೆ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನಾನೀಗಾಗಲೇ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕೋಟೆ ಕಾರಲ್ಲಿ ಡ್ರಗ್ಸ್ ಸಾಗಾಣಿಕೆ ಆಗ್ತಿದೆ ಅಂತ ಒಂದು ಮೆಸೇಜ್ ಪಾಸ್ ಮಾಡಿಬಿಟ್ಟಿದ್ದೀನಿ. ನೀನು ಸಿಗೋ ನಿನಗಿದೆ. ನಾನು ಸಿಗೋದಿರಲಿ, ಮೊದಲು ನೀನು ತಪ್ಪಿಸ್ಕೊಳ್ಳೋ. ಇಲ್ಲ ಅಂದರೆ ಟೆನ್ಷನ್ ಆಗ್ಬೇಡಕ್ಕಂದ. ನಿನಗೆ ಈಗಲೂ ಒಂದು ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ. ಅಲ್ಲೇ ಕಾರ್ನ ಬಿಟ್ಟು ಓಡು. ಲೈ, ನಿನ್ನ ಗಂಡಸ್ತನ ಏನಿದ್ರು ಈ ಚಿಲ್ಲರೆ ರೌಡಿಗಳ ಹತ್ರ ಇಟ್ಕೊ. ಈ ಪ್ರೀತಮ್ ಹತ್ರ ಏನೂ ನಡೆಯಲ್ಲ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡು. ಕೋಟೆ ಏನಾದರೂ ಕೇಳಿದ್ರೆ, ನಾಯಕ್ರೆ ನನ್ನ ಕೈಲಿ ನಿಮ್ಮನ್ನು ಕಾಪಾಡೋಕ್ಕಾಗಲ್ಲ ನಾಯಕ್ರೆ, ಒಲಿಂಪಿಕ್ಸಲ್ಲಿ ಓಡೋ ಥರ ಓಡ್ತಾ ಇದ್ದೀನಿ ನಾಯಕ್ರೆ, ಹೇಡಿ ಥರ ತಪ್ಪಿಸ್ಕೊಂಡು ಓಡ್ತಾ ಇದ್ದೀನಿ ನಾಯಕ್ರೆ ಅಂತ ಹೇಳು. ದುಶ್ಮನ್ಗಳಿಗೆ ಬೆನ್ ತೋರಿಸಿ ಓಡೋಗೋ ಇಷ್ಟನೇ ಇಲ್ಲ ಕಣ ಈ ವಿಕ್ರಮ್ಗೆ. ಜೈಲಲ್ಲಿ ಮುದ್ದೆ ಮುರಿಬೇಕು ಅಂತಲೇ ನಿನ್ನ ಹಣೆಯಲ್ಲಿ ಬರ್ದಿದ್ರೆ ನಾನು ತಾನೇ ಏನು ಮಾಡೋಕ್ಕಾಗತ್ತೆ? ನೋಡೋಣ, ಸಾಧ್ಯ ಆದರೆ ನಿನಗೆ ಬೇಲ್ ಕೊಡಿಸೋ ಪ್ರಯತ್ನ ಮಾಡ್ತೀನಿ. ಆಲ್ ದಿ ಬೆಸ್ಟ್. ಇನ್ನೇನು ಪೊಲೀಸರು ಅಲ್ಲಿಗೆ ಬರ್ಬೋದು. ಸಿ ಯು, ಟೇಕ್ ಕೇರ್. ಹಲೋ
ಸಿಗ್ಲಿಲ್ಲ ನಾಯಕ್ರೆ. ತಮ್ಮ ಕಾರ್ ಸಿಕ್ತಾ? ಕಾರ್ ಸಿಕ್ತು ನಾಯಕ್ರೆ, ಆದರೆ ಆದರೆ ಏನು ತಮ್ಮ? ಕಾರ್ನ ಕಳ್ತನ ಮಾಡಿದ್ದು ವಿಗ್ರಹಕ್ಕೋಸ್ಕರ ಅಲ್ಲ ನಾಯಕ್ರೆ, ನಮ್ಮನ್ನ ಟ್ರ್ಯಾಪ್ ಮಾಡಬೇಕು ಅಂತ. ಟ್ರ್ಯಾಪ್ ಮಾಡೋದಕ್ಕೆ? ಹೌದು ನಾಯ್ಕ, ಕಾರಲ್ಲಿ ಡ್ರಗ್ಸ್ ಇದೆಯಂತೆ. ನನಗೆ ಈಗ ಥರ ಇನ್ಫಾರ್ಮೇಶನ್ ಬಂತು. ಇನ್ಫಾರ್ಮೇಶನ್ ಯಾರು ಕೊಟ್ಟರು? ಆ ಕಳ್ಳನೇ ಫೋನ್ ಮಾಡಿ ಹೇಳ್ದ ನಾಯ್ಕ್ರೆ. ತಮ್ಮ ಒಂದು ಕೆಲಸ ಮಾಡು, ಕಾರ್ ಎಲ್ಲಿದೆಯೋ ಅಲ್ಲೇ ಬಿಟ್ಬಿಟ್ಟು ನೀನು ವಾಪಸ್ ಬಂದು. ನಾಯ್ಕ್ರೆ, ಅಮ್ಮ, ಡ್ರಗ್ ಕೇಸಲ್ಲಿ ಪೊಲೀಸ್ನವ್ರನ್ನ ಅರೆಸ್ಟ್ ಮಾಡಿದ್ರೆ ಹೊರಗೆ ಬರೋದು ಕಷ್ಟ. ವಿಗ್ರಹ ಹೋದ್ರೆ ಹೋಗ್ಲಿ, ನೀನು ಎಸ್ಕೇಪ್ ಆಗ್ಬಿಡು. ನಾಯ್ಕರೇ, ಕಾರ್ ಸೀಸ್ ಆದರೆ ಪೊಲೀಸರು ಇಮಿಡಿಯೇಟ್ ಆಗಿ ನಿಮ್ಮ ಹುಡ್ಕೊಂಡು ಬರ್ತಾರೆ. ಕಾರ್ ನಿಮ್ಮ ಹೆಸರಲ್ಲಿದೆ. ಅದನ್ನ ಆಮೇಲೆ ನೋಡ್ಕೊಳ್ಳೋಣ ತಮ್ಮ, ನೀನು ಮೊದಲು ಬಾ. ಏನು ನೋಡ್ಕೋತೀರ ನಾಯ್ಕರೇ? ಎಲೆಕ್ಷನ್ ಟೈಮ್ ಬೇರೆ. ಈ ಟೈಮಲ್ಲಿ ನಿಮ್ಮ ಕಾರಲ್ಲಿ ಡ್ರಗ್ಸ್ ಸಿಕ್ಕಿದ್ರೆ ನಿಮ್ಮ ಇಮೇಜ್ ಏನಾಗ್ಬೋದು? ನಾಯ್ಕರೇ, ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಈ ರೀತಿ ಹೆಸರು ಕೆಟ್ಕೊಂಡು ಸೋಲೋದಕ್ಕ? ಏನು ಮಾಡೋಕ್ಕಾಗುತ್ತಮ್ಮ ನಾವು? ಒಂದು ಕೆಲಸ ಮಾಡು, ಕಾರ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಬಿಡು. ಅಮ್ಮ, ಅದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ತಕ್ಷಣ ಸುಟ್ಟಾಕ್ಬಿಡು ಕಾರ್ನ. ನಾಯ್ಕರೇ, ಹಾಗೆ ಮಾಡಿದ್ರೆ ನಾವು ಸೋತೋದಿವಿ ಅಂತ ದುಶ್ಮನ್ಗಳು ಖುಷಿ ಪಡ್ತಾರೆ. ಅದಕ್ಕೆ ನಾನು ಅವಕಾಶ ಕೊಡೋಣ. ನೀವೇನು ವರಿ ಮಾಡ್ಕೋಬೇಡಿ ನಾಯ್ಕರೇ, ಕಾರ್ನ ಸೇಫ್ ಆಗಿ ತಗೊಂಬರೋ ಜವಾಬ್ದಾರಿ ನಂದು. ಏ ತಮ್ಮ, ಚಾಲೆಂಜ್ ಮಾಡೋ ಟೈಮ್ ಅಲ್ಲ ಇದು. ಸ್ವಲ್ಪ ನಾನು ಹೇಳೋದನ್ನ ಕೇಳು. ನಾಯ್ಕರೇ, ನಾನು ಕಾರ್ ಸಮೇತ ಬರ್ತೀನಿ. ತಮ್ಮ 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 ನನಗೆ ಕಿಂಟ ತೋಡ್ತಿರೋ. ಈ ಗೇಮಲ್ಲಿ ಮೊದಲನೇ ಲೆವೆಲ್ ಮುಗೀತು, ಈಗ 2ನೇ ಲೆವೆಲ್. ಏನು ಮಾಡೋದು? ಗಾಡಿ ಏನಾದರೂ ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ಲಾ? ಎಲೆಕ್ಷನ್ ಟೈಮಲ್ಲೇ ಪ್ರೀತಮ್ ಇದ್ದ ಡೇಂಜರಸ್ ಗೇಮ್ ಆಡ್ತಿದ್ದಾನೆ. ಇಷ್ಟಿನ ನನ್ನ ಟಾರ್ಗೆಟ್ ಮಾಡಿದ್ದ, ಈಗ ನನ್ನ ಮೇಲಿರೋ ಕೋಪಕ್ಕೆ ನಾಯಕರನ್ನ ಟಾರ್ಗೆಟ್ ಮಾಡ್ತಿದ್ದಾನೆ. ಅಲ್ಲ, ನಾಯಕರಿಗೆ ಈ ವಿಷಯನ ಹೇಗೆ ಗೊತ್ತು ಮಾಡಲಿ? ಹೋಗಿರೋ ಕೋಪನ ನೀವು ತಡ್ಕೊಳಕ್ಕಾಗುತ್ತೆ ನಿಮಗೆ? ಪ್ರೀತಮ್ಗೇನೋ ಮಾಡೋಕ್ಕೋಗಿ ವಿಷಯ ಬೇತಾಳಂಗೆ ಗೊತ್ತಾದರೆ ಎಲ್ಲ ರಚ್ಚ ಆಗೋಗುತ್ತೆ. ಇಲ್ಲ, ಅವನ ಲೆಕ್ಕಾಚಾರನ ನಾನೇ ಡೀಲ್ ಮಾಡ್ತೇನೆ. ಈ ವಿಷಯ ಬೇತಾಳನಿಗೆ ಗೊತ್ತಾಗೋದು ಬೇಡ, ನಾಯಕರಿಗೆ ಗೊತ್ತಾಗೋದು ಬೇಡ. ಪ್ರೀತಮ್ ಈತ ಕೊಡ ನಿನಗೆ. ಬೇತಾಳ ಯಾಕೆ ಫೋನ್ ಮಾಡ್ತಿರಳೆ? ಕಾಲ್ ಪಿಕ್ ಮಾಡಿದ್ರೆ ಸೈರನ್ಸ್ ಒಂದು ಕೇಳುತ್ತೆ. ಸುಮ್ಮನೆ ಇಲ್ದಿರೋ ಕಾಂಪ್ಲಿಕೇಶನ್. ಯಾಕೆ ನಿಂಗೆ ಪದೇ ಪದೇ ಫೋನ್ ಕಟ್ ಮಾಡ್ತಾ ಇದ್ದಾನೆ? ಏನಾಗಿದೆ ಅಂದ್ರೆ? ವೇದ, ಅಕ್ಕ ಬನ್ನಿ ಅಕ್ಕ, ಕುತ್ಕೊಳ್ಳಿ. ಅಕ್ಕ ನೀರು ಕುಡಿತೀರಾ? ಅಯ್ಯೋ, ನಾನು ದೂರದಿಂದ ಬಂದಿಲ್ಲ ವೇದ, ಇಲ್ಲೇ ಕೆಳಗಡೆ ಮನೆಯಿಂದ ಮೆಟ್ಲು ಹತ್ಕೊಂಡು ಮೇಲೆ ಬಂದಿದ್ದೀನಿ ಅಷ್ಟೇ. ಕುತ್ಕೋ. ಹೌದು, ಅತ್ತೆ ಬದಲಿಗೆ ಉರುಳು ಸೇವೆ ನೀನ್ ಮಾಡ್ತೀಯಂತ ನಿಮಗೆ ಯಾರು ಹೇಳಿದ್ದು? ನೀನ್ ಹೇಳಿಲ್ಲ ಅಂದ್ರೆ ನಮ್ಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅತ್ತೆನೇ ನನ್ನ ಹತ್ರ ಹೇಳಿದ್ರು. ನನಗೆ ಕಷ್ಟ ಆಗುತ್ತೆ ಅಂತ ನನ್ನ ಮುದ್ದಿನ ಸೊಸೆ ರಣ ಬಿಸಿಲಲ್ಲಿ ದೇವಸ್ಥಾನದ ಸುತ್ತ 3 ಸುತ್ತು ಉರುಳು ಸೇವೆ ಮಾಡಿದ್ಲು ಅಂತ ನಿನ್ನನ್ನು ಮೆಚ್ಕೊಂಡಿದ್ದು. ಅಯ್ಯೋ, ಇದ್ರಲ್ಲಿ ಮೆಚ್ಚೋ ಮಾತಾಡ್ತದ್ದು ಏನಿದೆ ಅಕ್ಕ? ಮನೆಗೆ ಕಷ್ಟ ಆಗ್ತಿತ್ತಲ್ಲ, ನಾನು ಉರುಳು ಸೇವೆ ಮಾಡ್ದೆ ಅಷ್ಟೆ. ನಿನ್ನ ಈ ಗುಣನೇ ಸೂಜಿಗಲ್ಲನ್ ಥರ
ನಮ್ಮನ್ನೆಲ್ಲ ಸೆಳೆಯೋ ಹಾಗೆ ಮಾಡೋದು. ಈ ಶೈಲು ಸಾಕ್ಷಿನಂತೂ ನೋಡಕ್ ಆಗ್ತಿಲ್ಲ ವೇದ. ಯಾಕೇನಾಯ್ತಕ್ಕ? ಅತ್ತೆ ಬದಲಿಗೆ ಅವಳು ಉರುಳು ಸೇವೆ ಮಾಡಿ ಅತ್ತೆ ಹತ್ರ ಮಾರ್ಕ್ಸ್ ಇಟ್ಸ್ಕೊಳ್ಳೋಣ ಅಂತ ದೇವಸ್ಥಾನಕ್ಕೆ ಬಂದಿದ್ಲಂತೆ. ಆ ಚಾನ್ಸ್ನ ನೀನ್ ಹೊಡೆದ್ಬಿಟ್ಟೆ. ಅದಕ್ಕೆ ಉರ್ಕೊಂಡು ಮನೆ ತುಂಬಾ ಹೊರಳಾಡ್ತಾ ಇದ್ಲು. ಕಿಚ್ಚೋ, ಅದೇನು ಹೊಟ್ಟೆ ಕಿಚ್ಚೋ ಏನೋ. ಈ ಶೈಲೋಕ್ ಏನಾಗಿದೆ ವೇದ? ಸಾಕ್ಷಿ ಏನ್ ಹೇಳಿದ್ರು ಅದಕ್ಕೆ ತಕ್ಕಂಗೆ ಕುಡಿತಾ ಇದ್ದಾಳೆ. ಬಿಡಿ ಅಕ್ಕ, ಸದ್ಯದ್ರಲ್ಲೇ ಎಲ್ಲನೂ ಎಲ್ರೂ ಸರಿ ಮಾಡ್ಬಿಡೋಣ. ನೀನ್ ಸರಿ ಮಾಡ್ತೀಯ ಅಂತ ನನಗೆ ಗೊತ್ತು ವೇದ. ಆ ನಂಬಿಕೆ ನನಗಿದೆ. ಹೌದು, ವಿಕ್ರಮ್ ಬಂದಿಲ್ವಾ? ನಾನೊಂದು ಮಾತು ಕೇಳಿದೆ, ಅದಕ್ಕೆ ಬೇಜಾರು ಮಾಡಿಕೊಂಡು ಆಗಿಂದಾಗ ಗ್ಯಾರೇಜ್ಗೆ ಹೋಗ್ಬಿಟ್ಟ. ನೀನೊಂದು ಮಾತು ಕೇಳಿದಕ್ಕೆ ಬೇಜಾರು ಮಾಡ್ಕೊಂಡ್ಬಿಟ್ನಾ? ಅಂಥದ್ದೇನು ಕೇಳಿದೆ ವೇದ? ಆ ನಾಯಕನ್ ಬಿಟ್ಟು ಬಾ ಅಂತ ಹೇಳ್ದೆ. ಓ, ಬೇಜಾರು ಮಾಡ್ಕೊಳ್ಳಿ. ಇನ್ನೂ ಚೆನ್ನಾಗಿ ಬೇಜಾರು ಮಾಡ್ಕೊಳ್ಳಿ ವೇದ. ನೀನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ. ನೋಡು ವೇದ, ಅವನು ಈ ಮನೇಲಿ ಯಾರ ಹತ್ರನಾದರೂ ತಗ್ಗಿ ಬಗ್ಗಿ ನಡೀತಾನೆ, ಅವ್ರು ಹೇಳ್ದಾಗ ಕೇಳ್ತಾನೆ ಅಂದರೆ ಅದು ನಿನ್ನ ಹತ್ರ ಮಾತ್ರ. ಯಾವುದೇ ಕಾರಣಕ್ಕೂ ನೀನು ಹಿಡ್ದಿರೋ ಪಟ್ಟನ್ನ ಬಿಡಬೇಡ. ಕಬ್ಬಣನ ಕಾದಾಗಲೇ ತಟ್ಬಿಡ್ಬೇಕು. ಹೇಗಾದರೂ ಮಾಡಿ ಅವನನ್ನ ರೌಡಿಸಮ್ಮಿಂದ ಹೊರಗಡೆ ತಂದ್ಬಿಡು ವೇದ. ಅದೇ ಪ್ರಯತ್ನದಲ್ಲಿದ್ದೀನಿ ಅಕ್ಕ. ಈ ಸಲ ನಾನು ಮಾತ್ರ ಅವನನ್ನು ಬಿಡಲ್ಲ.